ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಅಸೆಂಡೆಡ್ ಮಾಸ್ಟರ್ ಅಂತ ಅಂದರೆ ಅವರು ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿ ಆ ಬರ್ತ್ ಆ್ಯಂಡ್ ರೀಬರ್ತ್ ಸೈಕಲ್ನ ರೀಇನ್ಕಾರ್ನೇಷನ್ ಸೈಕಲ್ನ ಬ್ರೇಕ್ ಮಾಡಿ ಮುಕ್ತಿ ಹೊಂದದಂಥವ್ರನ್ನ ಅಸೆಂಡೆಡ್ ಮಾಸ್ಟರ್ ಅಂತ ಹೇಳ್ತೀವಿ. ಸೊ ಏನೇನು ತಿಳ್ಕೋಬೇಕು, ಏನೇನು ಕಲಿಬೇಕು, ಭೂಮಿ ಮೇಲೆ ಎಲ್ಲ ಕಲಿತು ಸ್ಪಿರಿಚುವಲ್ ಪಾತಲ್ಲಿ ನಡೆದು ಎನ್ಲೈಟನ್ಮೆಂಟ್ ಆಗಿ ಇವಾಗ ಮನುಷ್ಯರಿಗೆ ನಾವು ಅದೇ ದಾರಿನಲ್ಲಿ ನಡೀತಿರೋ ಅಂಥವ್ರಿಗೆ ಸಹಾಯ ಮಾಡೋದಕ್ಕೆ, ಮೆಸೇಜಸ್ನ ಕೊಡೋದಕ್ಕೆ, ಗೈಡೆನ್ಸ್ನ ಕೊಡೋದಕ್ಕೆ ಅಂತಲೇ ಇರೋ ಅಂಥವರು ಅಸೆಂಡೆಡ್ ಮಾಸ್ಟರ್ಸ್. ಸೊ ಈ ಎರಡು ಅಸೆಂಡೆಡ್ ಮಾಸ್ಟರ್ಸ್ ಇವತ್ತು ನಮಗೆ ನಮ್ಮ ಜೀವನದ ಬಗ್ಗೆ ಏನು ಹೇಳಬೇಕು ಅಂತ ಬಂದಿದ್ದಾರೆ. ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಓಕೆ, ಆ್ಯಸ್ ಯೂಶಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಇವತ್ತು ಗ್ರೂಪ್ ನಂಬರ್ 1 ನಿಮಗೆ ಬಂದಿರೋಂಥ ಅಸೆಂಡೆಡ್ ಮಾಸ್ಟರ್ ಈ ಇಮೇಜ್, ಇವ್ರ ಹೆಸರು ಕುತುಮಿ ಅಂತ. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರ್ ಈ ಇಮೇಜ್ ಪಾಲ್ ದ ವೆನೂಷಿಯನ್ ಅಂತ. ವೆನೇಟಿಯನ್ ಆರ್ ವೆನೂಷಿಯನ್ either way. ಸೊ ಒಂದು 10 ಮಿನಿಟ್ಸ್ ಮೆಡಿಟೇಟ್ ಮಾಡಿ ಯಾರ ಇಮೇಜ್ನ ನೋಡ್ತಾ ಇದ್ದರೆ ನಿಮ್ಮ ಗಮನ ಸೆಳೀತಾ ಇದೆ ಅಥವಾ ಯಾವುದರಲ್ಲಿ ನಿಮಗೆ ಸಂದೇಶ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರ್ಸಿಂದ. ಆಲ್ ರೈಟ್, ಸೊ ಟೇಕ್ ಯುವರ್ ಟೈಮ್, ಪಾಸ್ ಟೈಮ್ ಬೇಕಿದ್ರೆ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರಿಂದ ನಿಮಗೆ ಮೆಸೇಜಸ್. ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರ್ ಬಂದು ಇಂಡಿಯಾಯಿಂದ ನಾರ್ತ್ ಇಂಡಿಯಾ ಕಾಶ್ಮೀರ್ ಸೈಡಲ್ಲಿ ಮೇ ಬಿ 18th 19th ಸೆಂಚುರಿನಲ್ಲಿ ರಿಚ್ ಫ್ಯಾಮಿಲಿನಲ್ಲಿ ಹುಟ್ಟಿದಂಥವ್ರು. ಬಟ್ ರಿಚ್ ಫ್ಯಾಮಿಲಿನ, ಲಕ್ಸುರಿನ, ಕಂಫರ್ಟ್ನ ಎಲ್ಲ ಬಿಟ್ಟು ಸ್ಪಿರಿಚುವಲ್ ದಾರಿನಲ್ಲಿ ನಡೆದು ಆಮೇಲೆ ದೇವರಲ್ಲಿ ಐಕ್ಯರಾದರು ಅಂತ ಹೇಳ್ತಾರೆ. ಬಟ್ ಅವ್ರ ಸೋಲ್ ಅಥವಾ ಅವರ ಎಸೆನ್ಸ್ ಬಂದು ಇನ್ನೂ ಭೂಮಿನಲ್ಲಿ ಜೀವನದಲ್ಲಿ ಏನು ಪಡಿಬೇಕು ಅಥವಾ ಏನು ಡಿಸೈರ್ಸ್ ಇದೆ, ಯಾವ ರೀತಿ ಆಸೆಗಳಿದೆ, ಅದರ ಇಂಪಾರ್ಟೆನ್ಸ್ ಏನು, ಅದ್ರ ಮಹತ್ವ ಏನು, ಅದು ಮುಖ್ಯನ ನಮ್ಮ ಜೀವನಕ್ಕೆ ಅಥವಾ ನಾವು ನಡೀತಾ ಇರುವಂಥ ಪಾತ್ಗೆ ಅಥವಾ ನಮ್ಮ ಅಸೆನ್ಷನ್ಗೆ, ನಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ಅದೆಷ್ಟು ಪೂರಕವಾಗಿದೆ ಅಥವಾ ನಮ್ಮ ಸ್ಪಿರಿಚುವಲ್ ಪಾತಿಂದ ಅದು ನಮ್ಮನ್ನು ಸೈಡ್ ಟ್ರ್ಯಾಕ್ ಮಾಡ್ತಾ ಇದೆಯಾ, ಹೇಗೆ ನಮ್ಮಲ್ಲಿರೋ ಆಸೆ ಆಕಾಂಕ್ಷೆಗಳನ್ನು ನಮ್ಮ ಲೈಫ್ ಪರ್ಪಸ್ಗೆ ನಾವು ಅಲೈನ್ ಮಾಡೋದು ಮತ್ತು ಸ್ಪಿರಿಚುವಲ್ ಜರ್ನಿಗೆ ಸಪೋರ್ಟ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರ್ ಇವತ್ತಿಗೂ ನಮ್ಮ ಜೊತೆ ಸಹಾಯ ಮಾಡೋದಕ್ಕೆ ಅಂತ ನಿಂತಿರೋದು. ಟು ಹೆಲ್ಪ್ ಬಿಗ್ ಪಿಕ್ಚರ್ ನೋಡೋದಕ್ಕೆ. ಅಂದರೆ ಬರೀ ನಾವು ಇವತ್ತಿಗೆ ನಮಗೆ ಏನು ಬೇಕು, ಲಕ್ಸುರಿ, ಕಂಫರ್ಟ್ ಎಲ್ಲನೂ ಇಂಪಾರ್ಟೆಂಟು ಜೀವನದಲ್ಲಿ. ಬಟ್ ಅದನ್ನು ಹೇಗೆ ನಾವು ಸ್ಪಿರಿಚುವಲ್ ದೃಷ್ಟಿಯಿಂದ ನೋಡೋದು, ದಟ್ ಈಸ್ ವಾಟ್ ಹೀ ಎಕ್ಸ್ಪ್ಲೇನ್ಸ್. ನಮ್ಮ ಲೈಫ್ ಲೆಸನ್ನ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥವರು ಕುತುಮಿ ಕ್ಲೋಕ್ ಆಫ್ ವಿಸ್ಡಮ್. ಅಂದರೆ ನೀವು ಮಾಡ್ತಾ ಇರೋ ಪ್ರತಿ ಒಂದರ ಹಿನ್ನೆಲೆ ಏನು, ಯಾತಕ್ಕಾಗಿ ಮಾಡ್ತಾ ಇದ್ದೀರಾ, ಕರೆಕ್ಟು ಆಸೆಗಳಿದೆ, ಡಿಸೈರ್ಸ್ ಇದೆ, ಡ್ರೀಮ್ಸ್ ಇದೆ, ಬಟ್ ಅದರ ಹಿಂದೆ ಇರೋವಂಥ ಉದ್ದೇಶ ಏನು, ಬೇರೆಯವ್ರಿಗೆ ಪ್ರೂವ್ ಮಾಡಬೇಕು ಅಂತ ಆ ಡ್ರೀಮ್ನ ಅಚೀವ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಅಥವಾ ನನ್ನನ್ನು ಇವರೆಲ್ಲ ಹಾಳಿಸ್ತಾ ಇದ್ರು, ಅಥವಾ ನನ್ನನ್ನು ಡಿಸಪಾಯಿಂಟ್ ಮಾಡಿದ್ರು, ಅಥವಾ ಡಿಸ್ಗ್ರೇಸ್ ಮಾಡಿದ್ರು, ಅಥವಾ ನಾನು ನೋಡಿಕೊಂಡು ಆಡ್ಕೊಳ್ತಿದ್ರು ಒಂದು ಟೈಮಲ್ಲಿ. ಸೊ ಅವ್ರಿಗೆಲ್ಲ ನಾನು ಪ್ರೂವ್ ಮಾಡಬೇಕು, ನಾನು ಇವತ್ತು ಸಾಧಿಸಿ ಅಂತನ. ವಾಟ್ ಈಸ್ ಯುವರ್ ಬ್ಯಾಕ್ಗ್ರೌಂಡ್ ಸ್ಟೋರಿ, ನೀವು ಮಾಡ್ತಾ ಇರೋದ್ರ ಹಿನ್ನೆಲೆ ಏನು, ಅದರ ಉದ್ದೇಶ ಏನು, ಅದನ್ನು ತಿಳ್ಕೊಂಡು ನಾವು ಮಾಡಿದಾಗ ನಾವು ಈ ಆಸೆ ಅನ್ನೋ ಬಲೆನಲ್ಲಿ ಸಿಗಾಕೊಳ್ದಿರಾ ಹೇಗೆ ನಾವು ಖುಷಿನೂ ಪಡೋದು, ಎಕ್ಸೈಟ್ಮೆಂಟ್ ಆಗೂ ಇರೋದು ಜೀವನದಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಮಾಡ್ತಾ ಇರೋ ಪ್ರತಿಯೊಂದರಲ್ಲೂ ದೇವ್ರನ್ನ ಕಾಣೋದು, ಆ ಸ್ಪಿರಿಚುಯಾಲಿಟಿನ ತರೋದು, ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಿಮಗೆ ಎಸ್ಪೆಷಲಿ ನನಗೆ ಕಾಣಿಸ್ತಾ ಇರೋದು ಅಥವಾ ಹೈಲೈಟ್ ಮಾಡ್ತಾ ಇರೋದು ನನಗೆ ಈ ಇಮೇಜಲ್ಲಿ ದ ಸ್ನೇಕ್.
ಓಕೆ, ಇವ್ರ ಹಿಂದೆ ದೇರ್ ಇಸ್ ಅ ಸ್ನೇಕ್. ಸೊ ನನಗೆ ಸ್ನೇಕನ್ನು ತೋರಿಸ್ಬಿಟ್ಟು ಹೇಳ್ತಾ ಇರೋದು, ಸ್ನೇಕ್ ಬಂದು ಸಿಂಬಲ್ ಆಫ್ ಶೆಡ್ಡಿಂಗ್. ಅದರ ಸ್ಕಿನ್ನನ್ನು ಅದು ಶೆಡ್ ಮಾಡುತ್ತೆ ಅಟ್ ಒನ್ ಪಾಯಿಂಟ್. ಯಾವಾಗ ಶೆಡ್ ಮಾಡೋ ಟೈಮ್ ಬಂದಾಗ ಅದು ಯಾವುದಕ್ಕಾಗೂ ವೇಟ್ ಮಾಡ್ದಿರಾ ಇಟ್ ಈಸ್ ರೆಡಿ. ಇಷ್ಟು ದಿನ ನನ್ನ ಮೇಲೆ ಈ ಸ್ಕಿನ್ ಇತ್ತಲ್ಲ, ಇದನ್ನು ಹೆಂಗೆ ಬಿಡೋದು, ಇದೆಲ್ಲ ಏನೂ ಆಲೋಚನೆ ಮಾಡ್ದಿರಾ ಇಟ್ ವಿಲ್ ಬಿ ರೆಡಿ ಅದರ ಸ್ಕಿನ್ನನ್ನು ಶೆಡ್ ಮಾಡೋದಕ್ಕೆ. ಸ್ನೇಕ್ ಈಸ್ ಆಲ್ ಅಬೌಟ್ ರೀಬರ್ತ್ ಆ್ಯಂಡ್ ಚೇಂಜ್, ರೆನ್ಯೂವಲ್, ಹೊಸದನ್ನು ತರೋದು. ಸೊ ಯಾವುದಕ್ಕೂ ನಾವು ಅಟ್ಯಾಚ್ ಆಗ್ದಿರಾ, ಯಾವುದೂ ನಮ್ಮದು ಇದೆಲ್ಲ ನಂದು ಇದೆಲ್ಲ ನಮ್ಮದು ಅಂತ ಅಂದ್ಕೊಳ್ದಿರಾ, ಯಾವುದ್ರ ಜೊತೆನೂ ಅಟ್ಯಾಚ್ಮೆಂಟ್ ಇಲ್ದಿರಾ ಹೆಂಗೆ ಖುಷಿ ಪಡೋದು ಜೀವನದಲ್ಲಿ ಅಂತ ತಿಳಿಸೋ ಅಂಥ ಒಂದು ಅಸೆಂಡೆಡ್ ಮಾಸ್ಟರ್ ಬಂದು ಅಸೆಂಡೆಡ್ ಮಾಸ್ಟರ್ ಕುತುಮಿ ಹೆಂಗೆ ಈ ಸಂಸಾರದ ರೀಸೈಕ್ಲಿಂಗ್ ಪ್ರಾಸೆಸ್ನ ಬರ್ತ್ ಆ್ಯಂಡ್ ರೀಬರ್ತ್ ಆ್ಯಂಡ್ ಡೆತ್ ಇದರಿಂದ ಹೆಂಗೆ ಆಚೆ ಬರೋದು ಅಂತ ಹೇಳ್ಕೊಡೋ ಅಂಥ ಒಂದು ಅಸೆಂಡೆಡ್ ಮಾಸ್ಟರ್ ಇವರು. ಸ್ಪೆಷಲಿ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ನಿಮಗೆ ನೆನಪಿಸೋದಕ್ಕೆ ಬರ್ತಾ ಇರೋದು ಈ ಅಸೆಂಡೆಡ್ ಮಾಸ್ಟರು. ನೀವು ಮಾಡೋದ್ರ ಹಿಂದೆಯ ಹಿನ್ನೆಲೆ ತಿಳ್ಕೊಂಡು ಅದರ ಅರ್ಥ ತಿಳ್ಕೊಂಡು ಯಾತಕ್ಕಾಗಿ ಮಾಡ್ತಾ ಇದ್ದೀರಾ, ಇದು ಮಾಡ್ತಾ ಇರೋದ್ರಿಂದ ನಿಮಗೆ ಖುಷಿ ಸಿಗುತ್ತೆ ಅಂತ ಮಾಡ್ತಾ ಇದ್ದೀರಾ, ಅಥವಾ ಹೊರಗಡೆ ಅವ್ರ ಖುಷಿಗೋಸ್ಕರ ಮಾಡ್ತಾ ಇದ್ದೀರಾ, ಅಥವಾ ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಅಥವಾ ಎಲ್ಲರೂ ಮಾಡಿದ್ದಾರೆ ಅಂತ ಮಾಡ್ತಾ ಇದ್ದೀರಾ, ಅಥವಾ ಇದನ್ನು ಪಡೆದ್ರೆ ನನಗೆ ಸ್ಟೇಟಸ್ ಇರುತ್ತೆ, ನನಗೆ ಪವರ್ ಇರುತ್ತೆ ಅಂತ ಮಾಡ್ತಾ ಇದ್ದೀರಾ. ನೀವು ಮಾಡೋದು, ಆಸೆ ಪಡೋದು, ಡಿಸೈರ್ ಪಡೋದು, ಬೇಕು ಅಂತ ಅಂದ್ಕೊಳ್ಳೋದು ದಟ್ ಈಸ್ ನ್ಯಾಚುರಲ್ ಹ್ಯೂಮನ್ ಬೀಯಿಂಗ್ಸಿಗೆ. ಬಟ್ ನಾವು ಸ್ಪಿರಿಚುವಲ್ ಜರ್ನಿನಲ್ಲಿರೋರು ಅಥವಾ ಸ್ಪಿರಿಚುಯಾಲಿಟಿನಲ್ಲಿ ಮುಂದೆ ಹೋಗ್ಬೇಕಂತ ಅಂದ್ಕೊಳ್ತಾ ಇರೋರು, ಅಥವಾ ಸೋಲ್ ಲೆವೆಲಲ್ಲಿ ನಾವು ಅಸೆಂಡ್ ಆಗಬೇಕು ಅಂತ ಅಂದ್ಕೊಳ್ತಾ ಇರೋರು, ವಿ ಹ್ಯಾವ್ ಟು ಆಸ್ಕ್ ಈ ಕ್ವಶನನ್ನು ನಾವು ಏನೇ ಮಾಡೋದಕ್ಕೆ ಮುಂಚೆ ಯಾತಕ್ಕಾಗಿ ಮಾಡ್ತಾ ಇದ್ದೀವಿ, ಇದರಿಂದ ನನಗೆ ಖುಷಿಗೆ ಬರ್ತಾ ಇದೆಯಾ, ನನಗೆ ತೃಪ್ತಿ ಸಿಗ್ತಾ ಇದೆಯಾ, ನನಗೆ ಮಾಡ್ತಾ ಇರೋದ್ರ ಎಂಡ್ ರಿಸಲ್ಟ್ಗೆ ಹೋದಾಗ ನಾನು ಬೇಕು ಅಂತ ಅಂದ್ಕೊಳ್ತಾ ಇರೋದನ್ನ ನಾನು ಪಡೆದಿರೋ ಅಂಥ ಒಂದು ಸ್ಟೇಟ್ ಆಫ್ ಮೈಂಡಿಗೆ ಹೋದಾಗ ನನಗೆ ಬರ್ತಾ ಇರೋವಂಥ ಭಾವನೆಗಳೇನು, ಆ ತೃಪ್ತಿ ಇದೆಯಾ, ನನಗೆ ಆತ್ಮತೃಪ್ತಿ ಇದೆಯಾ, ಅಥವಾ ಇದಾದ ತಕ್ಷಣ ಇನ್ನೊಂದು ಬೇಕು ಅನ್ನೋವಂಥ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಇದೆಯಾ, ಅಥವಾ ಕಾನ್ಸ್ಟೆಂಟಾಗಿ ನನಗೇನಾದರೂ ಬೇಕು ಬೇಕು ಅಂತ ಯಾವಾಗಲೂ ಹುಡುಕ್ತಾ ಇದ್ದೀನಾ, ಅಥವಾ ನನ್ನ ಸದ್ಯದ ಪರಿಸ್ಥಿತಿನಲ್ಲಿ ನಾನು ಖುಷಿನ ಕಂಡ್ಕೊಳ್ಳೋ ಅಂಥ ಪ್ರಯತ್ನ ಪಡ್ತಾ ಇದ್ದೀನಾ. ಸೊ ನಿಮ್ಮ ಹಿನ್ನೆಲೆ ಅಥವಾ ಆ ಬ್ಯಾಕ್ಗ್ರೌಂಡ್, ನಿಮ್ಮ ವೈ ಐ ವಾಂಟ್ ದಿಸ್, why I am dreaming of this, why this is important, why this relationship is important. ಸೊ ನಿಮಗೆ ಈ ಅಸೆಂಡೆಡ್ ಮಾಸ್ಟರ್ ಇವತ್ತು ಹೇಳಕ್ಕೆ ಬಂದಿರೋದು ಆಸ್ಕ್ ವೈ ಈಸ್ ಯುವರ್ ಇಂಪಾರ್ಟೆಂಟ್ ಕ್ವೆಶನ್. ಯಾಕೆ, ಯಾತಕ್ಕಾಗಿ, ಯಾಕೆ ಮಾಡ್ತಾ ಇದ್ದೀನಿ. ಓಕೆ, ಸೊ ಆವಾಗ ನಿಮ್ಮ ಜೀವನ ಬಂದು ನೀವು ಖುಷಿನೂ ಪಡ್ತೀರಾ, ನೀವು ಮಾಡ್ತಾ ಇರೋ ಕೆಲಸದಿಂದ ಆ ತೃಪ್ತಿನೂ ಸಿಗತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಸ್ಪಿರಿಚುಯಾಲಿಟಿಗೂ ಅಥವಾ ನಿಮ್ಮ ಲೈಫ್ ಪರ್ಪಸ್ಗೂ ಅಲೈನ್ ಆಗಿರುತ್ತೆ. ಸೊ ಲಿಸನ್ ಟು ಯುವರ್ ಹಾರ್ಟ್. ನಿಮ್ಮ ಹಾರ್ಟ್ ಏನು ಹೇಳ್ತಾ ಇದೆ ಕೇಳಿ. ಸೊ ಯುವರ್ ಹಾರ್ಟ್ ನೋಸ್ ದ ವೇ. ನಿಮ್ಮ ಹಾರ್ಟಿಗೆ, ನಿಮ್ಮ ಸೋಲಿಗೆ ನೀವು ನಡಿಬೇಕಾಗಿರೋಂಥ ದಾರಿ ಗೊತ್ತಿರೋದ್ರಿಂದ ಲಿಸನ್ ಟು ಯುವರ್ ಹಾರ್ಟ್ ನೋಸ್ ದ ವೇ. ಅದು ಇಂಪಾರ್ಟೆಂಟ್ ಮೆಸೇಜು ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರ್ ಇವತ್ತು ನಮಗೆ ತರ್ತಾ ಇರೋದು. ಗ್ರೂಪ್ ನಂಬರ್ 1, ನಾವು ಯಾತಕ್ಕಾಗಿ ಮಾಡ್ತಾ ಇದ್ದೀವಿ. ಇವಾಗ ನಾನು ಈ ಟ್ಯಾರೋ ರೀಡಿಂಗ್ ಮಾಡ್ತಾ ಇರೋದು ಯಾತಕ್ಕಾಗಿ ಮಾಡ್ತಾ ಇದ್ದೀನಿ, ನಾನು ಖುಷಿಗೆ ಮಾಡ್ತಾ ಇದ್ದೀನಾ, ಅಥವಾ ಬೇರೆಯವ್ರಿಗೆ ಸಹಾಯ ಆಗಲಿ ಅಂತ ಮಾಡ್ತಾ ಇದ್ದೀನಾ, ವಾಟ್ ಈಸ್ ಮೈ ಪರ್ಪಸ್ ಇದನ್ನು ಮಾಡ್ತಾ ಇರೋದ್ರ ಹಿಂದೆ. ಓಕೆ, ಪ್ರತಿಯೊಂದೂ ಅಷ್ಟೇ, ಸಣ್ಣದ್ರಿಂದ ದೊಡ್ಡ ವಿಚಾರ ತನಕ ಪ್ಲೀಸ್ ಆಸ್ಕ್ ವೈ. ಅದೆಷ್ಟೊಂದು ಬೇಡದೇ ಇರೋ ಕೆಲಸನ ಮಾಡೋದ್ರಿಂದ ನಮ್ಮನ್ನು ಕಾಪಾಡುತ್ತೆ. ಬೇಡದೇ ಇರೋ ಅಂಥ ಅನ್ನೆಸೆಸರಿ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಿಂದ ನಮ್ಮನ್ನು ದೂರ ಇಡುತ್ತೆ. ಅನ್ನೆಸೆಸರಿ ಹಾರ್ಟ್ ಬ್ರೇಕ್ಗಳಿಂದ ದೂರ ಇಡುತ್ತೆ. ಆಸ್ಕ್ ವೈ. ವಿ ಹ್ಯಾವ್ ದ ಹರ್ಮಿಟ್ ಹಿಯರ್, ದ ಬ್ಯೂಟಿಫುಲ್ ಕಾರ್ಡ್. ಈ ಪರ್ಟಿಕ್ಯುಲರ್ ಕಾರ್ಡಲ್ಲಿ ಹರ್ಮಿಟ್ನ ಬಂದು ಸ್ಟೋರಿ ಟೆಲ್ಲರ್. ಸೊ ನಿಮ್ಮ ಸ್ಟೋರಿನ ನೀವು ಬರಿತಾ ಇರೋದ್ರಿಂದ, ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ತಾ ಇರೋದ್ರಿಂದ, ಅದು ನಿಮ್ಮ ಗಮನಕ್ಕೆ ಈ ನಡುವೆ ಬರ್ತಿರೋದ್ರಿಂದ, ಈ ಸಮಯದಲ್ಲಿ ಈ ಒಂದು ವಿಚಾರನ ನಿಮ್ಮ ಗಮನಕ್ಕೆ ತಂದಾಗ ನಿಮಗೆ ಇದು ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಿಮ್ಮ ಜೀವನದ ಸ್ಟೋರಿನ ನೀವು ಬರಿತಾ ಇದ್ದೀರಾ. ಸೊ ಸ್ಟೋರಿ ಬರಿಬೇಕಾದ್ರೆ ಆಲ್ರೆಡಿ ನೀವಿರೋ ಸ್ಟೋರಿನಲ್ಲಿ ಯಾತಕ್ಕಾಗಿ ನೀವು ಮಾಡಿರೋದು, ಇದುವರೆಗೂ ಮಾಡಿದ್ದೀರಾ ಅಥವಾ ಅಚೀವ್ ಮಾಡಿದ್ದೀರಾ, ಯಾತಕ್ಕಾಗಿ ಮಾಡಿದ್ದೀರಾ, ಮುಂದೆ ಹೋಗ್ತಾ ಇದ್ದೀರಲ್ಲ ಆ ದಾರಿನಲ್ಲಿ ನಡಿಬೇಕಾದ್ರೆ ಯಾತಕ್ಕಾಗಿ ನಡೀತಾ ಇದ್ದೀರಾ, ಅಥವಾ ನೀವು ನಡೀತಾ ಇರೋ ದಾರಿನಲ್ಲಿ ನಿಮಗೆ ಖುಷಿ ಸಿಗ್ತಾ ಇದೆಯಾ. ವೈ ಆಮ್ ಐ ಹಿಯರ್. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಜಾಬಲ್ಲಿ ಇರ್ಬೋದು. ಜಾಬಲ್ಲಿದ್ದಾಗ ನಿಮಗೆ ಅದು ಖುಷಿ ಕೊಡ್ತಾ ಇಲ್ಲ, ಅಥವಾ ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ, ಬಟ್ ನೀವಲ್ಲಿ
ನಿಮ್ಮನ್ನು ನೀವು ಫೋರ್ಸ್ಫುಲ್ಲಾಗಿ ಇಟ್ಟಿದ್ರೆ ಆಸ್ಕ್ ಯುವರ್ ಸೆಲ್ಫ್ ವೈ. ಭಯದಿಂದನ ಅಥವಾ ನನಗೆ ಇದು ಕಳ್ಕೊಂಡ್ರೆ ಬೇರೆ ಒಂದು ಸಿಗೋದಿಲ್ಲ ಅನ್ನುವಂಥ ಒಂದು ಆತಂಕದಿಂದನ ವಾಟ್ ಈಸ್ ದ ರೀಸನ್. ಓಕೆ, ಅಟ್ ದ ಸೇಮ್ ಟೈಮ್ ನೀವು ಹೊಸದಾಗಿ ಏನಾದರೂ ಮಾಡ್ತಿದ್ರೆ ಆಸ್ಕ್ ಯುವರ್ ಸೆಲ್ಫ್ ವೈ ಆಮ್ ಐ ಡೂಯಿಂಗ್ ದಿಸ್. ಯಾತಕ್ಕಾಗಿ ಇದನ್ನು ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ತೃಪ್ತಿ ಸಿಗ್ತಾ ಇದೆಯಾ, ಇದರಿಂದ ನನಗೆ ಖುಷಿ ಸಿಗ್ತಾ ಇದೆಯಾ, ಇದರಿಂದ ನನಗೆ ಆನಂದ ಸಿಗ್ತಾ ಇದೆಯಾ, ಅಥವಾ ಬರೀ ಬೇಜಾರೇ ಆಗ್ತಾ ಇದೆಯಾ, ಅಥವಾ ನಾನು ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀನ. ಫಾರ್ ಎಕ್ಸಾಂಪಲ್, ನೀವು ಬ್ಯೂಟಿಫುಲ್ಲಾಗಿ ರೆಡಿ ಆದಾಗ ಯಾರಿಗೋಸ್ಕರ ರೆಡಿ ಆಗ್ತಾ ಇದ್ದೀರಾ? ನಿಮಗೋಸ್ಕರ ನೀವು ರೆಡಿ ಆದಾಗ ಯಾರು ಏನೇ ಅಂದ್ರೂ ನಿಮಗೆ ಡಿಸಪಾಯಿಂಟ್ ಆಗೋದಿಲ್ಲ. ಅದೇ ನಿಮ್ಮ ಉದ್ದೇಶ ಬಂದು ಬೇರೆಯವರು ನೋಡಲಿ ಅಂತ ನೀವು ರೆಡಿ ಆದಾಗ, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಮೆಚ್ಕೊಳ್ಳಿ ಅಂತ ರೆಡಿ ಆದಾಗ, ನೀವು ಸೂಪರಾಗಿ ರೆಡಿ ಆಗಿಬಿಟ್ಟು ನೀವು ಆಚೆ ಹೋದಾಗ ನಿಮ್ಮ ಪಾರ್ಟ್ನರ್ ಬಂದು ಏನು ಈ ರೀತಿ ಇದೆಯಾ, ಅಥವಾ ಏನು ಈ ಸಾರಿ ಹೀಗಿದೆ, ಅಥವಾ ಈ ಡ್ರೆಸ್ ಹೀಗಿದೆ, ಅಥವಾ ಈ ಶರ್ಟ್ ಹೀಗಿದೆ, ಏನೋ ಒಂದು ಕಮೆಂಟ್ ಮಾಡಿದಾಗ ಯು ಆರ್ ಇಮ್ಮಿಡಿಯೇಟ್ಲಿ ಡಿಸಪಾಯಿಂಟೆಡ್. ಯಾಕೆಂದರೆ ನಿಮ್ಮ ವೈ ಬಂದು ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದಾಗಿತ್ತು, ನಿಮ್ಮ ವೈ ಬಂದು ನನ್ನ ಖುಷಿಗೆ ನಾನು ಮಾಡ್ತಾ ಇದ್ದೀನಿ ಅನ್ನೋದಾಗಿರಲಿಲ್ಲ. ಸೊ ವೈ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ನಿಮ್ಮ ಸ್ಟೋರಿನ ನೀವು ಇವಾಗ ಬರಿಬೇಕಾದ್ರೆ, ನೀವು ಮುಂದೆ ನಿಮ್ಮ ಜೀವನನ ನೀವು ನಿಮಗೆ ಬೇಕಾಗಿರೋ ರೀತಿ ರೂಪಿಸ್ಕೊಳ್ಬೇಕಾದ್ರೆ ಫಸ್ಟ್ ನಿಮ್ಮ ವೈ ಏನಂತ ತಿಳ್ಕೊಳ್ಳಿ. ದೆರ್ ಇಸ್ ಅ book, ಸೈಮನ್ ಸ್ಯಾನಿಕ್ಕಿಂದ ವೈ ಅಂತ, ನೋ ಯುವರ್ ವೈ ಅಂತ ಹೇಳಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಂಡಮೆಂಟಲ್ ಕ್ವೆಶನ್. ಪ್ರತಿಯೊಬ್ಬ ಮನುಷ್ಯನು ಕೇಳಬೇಕಾಗಿರೋದು ವೈ ಆರ್ ವಿ ಡೂಯಿಂಗ್ ದಿಸ್, ವೈ ಆಮ್ ಐ ಹಿಯರ್, ಯಾಕೆ ಇಲ್ಲಿದ್ದೀನಿ, ಅಥವಾ ಯಾಕೆ ಇದನ್ನು ಮಾಡ್ತಾ ಇದ್ದೀನಿ, ಅಥವಾ ನನಗೆ ಮಾಡ್ತಾ ಇರೋದನ್ನ ನನಗೆ ಖುಷಿ ಕೊಡ್ತಾ ಇದೆಯಾ. ಸೊ ಈ ರೀತಿ ಆಸ್ಕಿಂಗ್ ಅ ಲಾಟ್ ಆಫ್ ಕ್ವೆಶನ್ ನಿಮ್ಮ ಜೀವನದ ಬಗ್ಗೆ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ನಿಮ್ಮ ಮುಂದೆ ನಡೀತಾ ಇರೋವಂಥ ಒಂದು ದಾರಿನಲ್ಲಿ ನನಗೆ ಕಾಣಿಸ್ತಾ ಇರುವಂಥ ಮೆಸೇಜ್ ಅಥವಾ ಇಮೇಜ್ ಅಥವಾ ವಿಷನ್ ಗ್ರೂಪ್ ನಂಬರ್ 1, ಇಟ್ಸ್ ಲೈಕ್ ನೀವು ಏನೋ ಒಂದನ್ನು ತುಂಬ ಖುಷಿಪಟ್ಟು ಮಾಡೋ ಅಂಥ ಪ್ರಯತ್ನ ಪಡ್ತಾ ಇದ್ದೀರಾ, ಅಥವಾ ಮಾಡಬೇಕು ಅನ್ನೋವಂಥ ಇಂಟ್ರೆಸ್ಟಲ್ಲಿದ್ದೀರಾ. ಬಟ್ ಅದನ್ನು ಮಾಡೋದು ಇಟ್ ಈಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್, ವಂಡರ್ಫುಲ್ ಆ್ಯಂಡ್ ಯು ಹ್ಯಾವ್ ಟು ಫಾಲೋ ಯುವರ್ ಹಾರ್ಟ್, ಯುವರ್ ಡ್ರೀಮ್. ಬಟ್ ಯಾಕೆ ಅಂತ ನೀವು ತಿಳ್ಕೊಂಡಾಗ ಇನ್ನೂ ಖುಷಿ ಕೊಡುತ್ತೆ, ಇನ್ನೂ ಇನ್ಸ್ಪಿರೇಷನ್ ಇರುತ್ತೆ, ಮಾಡೋದಕ್ಕೆ ಒಂದು ಉದ್ದೇಶ ಇರುತ್ತೆ. ನಿಮ್ಮ ಉದ್ದೇಶ ತುಂಬ ತುಂಬ ಸ್ಟ್ರಾಂಗ್ ಆಗಿದ್ದಷ್ಟು ಲಾಂಗ್ ರನ್ನಲ್ಲಿ ನಿಮಗೆ ಉಪಯೋಗ ಆಗುತ್ತೆ. ಮಧ್ಯದಲ್ಲಿ ಡಿಸಪಾಯಿಂಟ್ಮೆಂಟ್ ಆದ ತಕ್ಷಣ ಬಿಟ್ಬಿಡೋದಿಲ್ಲ, ಅಥವಾ ಫೇಲ್ಯೂರ್ ಆದ ತಕ್ಷಣ ಸ್ಟಾಪ್ ಮಾಡಿಬಿಡೋದಿಲ್ಲ. ಯಾಕೆಂದರೆ ನಿಮ್ಮ ವೈ ಮತ್ತು ನಿಮ್ಮ ಉದ್ದೇಶ, ನಿಮ್ಮ ಇಂಟೆನ್ಷನ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಿಮ್ಮ ಇಂಟೆನ್ಷನನ್ನು ತಿಳ್ಕೊಂಡು ಮುಂದೆ ಹೋಗಿ, ನೀವು ಏನು ಮಾಡ್ತಾಯಿದ್ದೀರಾ, ಅದರ ಯಾತಕ್ಕಾಗಿ ಮಾಡ್ತಾಯಿದ್ದೀರಾ ಅಂತ ತಿಳ್ಕೊಂಡು ಮುಂದೆ ಹೋದಾಗ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಮತ್ತು ಇದು ಓಕೆ, ದಿಸ್ 2 ಸಿಂಬಲ್ ಆರ್ ಸ್ಟ್ಯಾಂಡಿಂಗ್ ಔಟ್. 2 ಸಿಂಬಲ್. ಮೊದಲನೇದು ಬಂದು ಆಂಕ್. ಆಂಕ್ ಇಸ್ ಅ ಈಜಿಪ್ಷಿಯನ್ ಸಿಂಬಲ್, ಪ್ರೊಟೆಕ್ಷನ್ ಸಿಂಬಲ್. ಮತ್ತು ದಿಸ್ ಈಸ್ ಆಲ್ಸೋ ಫಾರ್ ಮೀ, ಕೆಲವೊಂದು ವಿಚಾರಗಳು ನೀವು ಬೇರೆಯವ್ರಿಗೋಸ್ಕರ ಮಾಡ್ತಿರ್ಬೋದು, ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ಮಾಡ್ತಿರ್ಬೋದು, ಅಥವಾ ಬೇರೆಯವ್ರಿಗೆ ಪ್ರೂವ್ ಮಾಡೋದಕ್ಕೋಸ್ಕರ ಮಾಡ್ತಿರ್ಬೋದು. ಇವ್ರು ಹಿಂಗಂದ್ರು ಸೊ ನಾನು ಇದನ್ನು ಮಾಡಿ ತೋರಿಸ್ತೀನಿ ಅಂತ ಮಾಡ್ತಿರ್ಬೋದು. ಬಟ್ ಇಮ್ಯಾಜಿನ್ ನೀವು ಅದು ಮಾಡೋದನ್ನು ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ಅಥವಾ ಪ್ರೂವ್ ಮಾಡೋದಕ್ಕೋಸ್ಕರ ಮಾಡಿದಾಗ ಆ್ಯಸ್ ಇಫ್ ದೇ ಕೇರ್. ನೀವು ಏನು ಮಾಡಿದ್ರೂ ಅವರು ಯಾವತ್ತಿದ್ರೂ ಕ್ರಿಟಿಸೈಸ್ ಮಾಡೇ ಮಾಡ್ತಾರೆ, ಅಥವಾ ಏನಾದರೂ ಒಂದು ಲೂಪ್ ಹೋಲು ಅಥವಾ ಡ್ರಾಬ್ಯಾಕ್ ಅದರಲ್ಲಿ ಹಿಡಿತಾರೆ, ಏನೋ ಒಂದು ಹೇಳ್ತಾರೆ, ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗೇ ಆಗುತ್ತೆ. ಅದೇ ನಿಮ್ಮ ಉದ್ದೇಶ ಬೇರೆಯವ್ರಿಗೆ ತೋರಿಸೋದಲ್ದಿರ ನಿಮ್ಮ ಖುಷಿ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ಅಥವಾ ನನಗೆ ಇದು ಖುಷಿ ಕೊಡ್ತಾ ಇದೆ, ದಿಸ್ ಈಸ್ ಗಿವಿಂಗ್ ಮೀ ಎನರ್ಜಿ, ಹ್ಯಾಪಿನೆಸ್, ಸ್ಟ್ರೆಂತ್ ಅಂತ ಆ ಒಂದು ಇಂಟ್ರೆಸ್ಟಲ್ಲಿ ನೀವು ಮಾಡಿದಾಗ ಯಾರಿಗೂ ನೀವು ಮೆಚ್ಚಿಸೋ ಅಗತ್ಯ ಇರಲ್ಲ. ಯು ಆರ್ ದ ಓನ್ಲಿ ಒನ್ ಪರ್ಸನ್ ದಟ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ. ಓಕೆ, ಅಲ್ಟಿಮೇಟ್ ಆಗಿ ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರ್ ನಿಮಗೆ ಇವತ್ತು ಕೊಡ್ತಾ ಇರೋ ಇಂಥ ಬ್ಯೂಟಿಫುಲ್ ವಿಸ್ಡಮ್, ಇವತ್ತು ಇನ್ಫಾರ್ಮೇಷನ್, ನಾಲೆಜ್ ಮತ್ತು ನಿಮ್ಮ ಗಮನಕ್ಕೆ, ನಿಮ್ಮ ಅರಿವಿಗೆ ತರಬೇಕಾಗಿರೋ ಅಂಥ ಒಂದು ಸಂದೇಶ ಇವತ್ತು ನಿಮಗೆ. ನಿಮ್ಮ ತೃಪ್ತಿಗೋಸ್ಕರ ಮಾಡಿ ನೀವು ಮಾಡ್ತಾ ಇರೋದನ್ನ, ಬೇರೆಯವ್ರಿಗೋಸ್ಕರ ಮಾಡಬೇಡಿ. ಬೇರೆಯವ್ರಿಗೋಸ್ಕರ ನೀವು ಏನೇ ಮಾಡಿದರೂ ಯು ವಿಲ್ ಆಲ್ವೇಸ್ ಬಿ ಡಿಸಪಾಯಿಂಟೆಡ್. ಯಾಕೆಂದರೆ ಯು ಕೆನಾಟ್ ಸ್ಯಾಟಿಸ್ಫೈ. ಎಲ್ಲರನ್ನೂ ನಾವು ಸ್ಯಾಟಿಸ್ಫೈ ಮಾಡೋದಕ್ಕಾಗೋದಿಲ್ಲ. ನೀವು ಸ್ಯಾಟಿಸ್ಫೈ ಮಾಡ್ಕೋಬೇಕಾಗಿರೋದು ನಿಮ್ಮನ್ನು, ನೀವು ಮೆಚ್ಚುಗೆ
ಪಡಬೇಕಾಗಿರೋದು ಅಥವಾ ಮೆಚ್ಚುಗೆ ಪಡ್ಕೋಬೇಕಾಗಿರೋದು ನೀವು ನಂಬಿರೋವಂಥ ದೇವ್ರನ್ನ. ಯಾಕಂದರೆ ವಿ ಹ್ಯಾವ್ ಓಮ್ ಹಿಯರ್. ನೀವು ನಿಮ್ಮ ಕನೆಕ್ಷನ್ನು ದೇವ್ರ ಜೊತೆ ಸ್ಟ್ರಾಂಗ್ ಆಗಿದ್ದಾಗ ಅಥವಾ ಹೈಯರ್ ಪವರ್ ಜೊತೆ ಸ್ಟ್ರಾಂಗ್ ಆಗಿದ್ದಾಗ ನೀವು ಮಾಡೋದನ್ನೆಲ್ಲ ದೇರ್ ಇಸ್ ಅ ಸೇಯಿಂಗ್ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನಾವು ಮಾಡ್ತಾ ಇರೋದೆಲ್ಲ ಆ ದೇವರಿಗೆ ಕೊಡುಗೆಗೆ, ದೇವರಿಗೆ ಉಡುಗೊರೆ. ನನ್ನ ಎಕ್ಸಿಸ್ಟೆನ್ಸೇ ಬಂದು ಆ ದೇವರ ಒಂದು ಪ್ರೇಯರು. ನಾನು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸನೂ ಆ ದೇವರಿಗೆ ಪ್ರೇಯರ್ ಆಗಿ ಮಾಡ್ತಾ ಇರೋದು. ನಾನು ಬರೀ ಪ್ರೇಯರಿಗೆ ಕೂತಾಗ ಮಾತ್ರ ಅಷ್ಟೇ ಪ್ರೇಯರ್ ಆಗೋದಲ್ಲ, ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ದೇರ್ ಇಸ್ ಅ ಪ್ರೇಯರ್ ಟು ಮೈ ಹೈಯರ್ ಬೀಯಿಂಗ್ಸ್, God, the universe. So ಪ್ರತಿಯೊಂದು it is dedicated to them. My failure, my success, my smile, my cry, my joy, my bliss, ಪ್ರತಿಯೊಂದೂ ಎಲ್ಲ ಆ ದೇವರಿಗೆ ಸಮರ್ಪಿಸ್ತಾ ಹೋಗ್ತಾ ಇದ್ರೆ ಆ ಖುಷಿ ಅನ್ನೋದು ಒಳಗಡೆಯಿಂದ ನೆವರ್ ಎಂಡಿಂಗ್ ವೆಲ್, ಯಾವತ್ತಿಗೂ ಒಣಗದೇ ಇರೋವಂಥ ಬಾವಿ ಥರ ಯಾವಾಗಲೂ ಆ ಖುಷಿ, ಆ ತೃಪ್ತಿ, ಆ ಸಂತೋಷ ನಿಮ್ಮ ಒಳಗಡೆಯಿಂದ ಉಕ್ಕಿ ಉಕ್ಕಿ ಬರ್ತಾ ಇರೋದಕ್ಕೆ ಕಾರಣ ಆಗುತ್ತೆ. ಸೊ ಮೇಕ್ ದ್ಯಾಟ್ ಆ್ಯಸ್ ಯುವರ್ ಪ್ರಾಕ್ಟೀಸ್. ಗ್ರೂಪ್ ನಂಬರ್ 1, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ನಿಮಗೆ ಈ ಸಮಯದಲ್ಲಿ. ಈ ಕಾರ್ಡಲ್ಲೂ ಅಷ್ಟೇ ನಿಮ್ಮ ಖುಷಿಗೋಸ್ಕರ ನೀವು ಮಾಡ್ತಾ ಇದ್ದೀರಾ, ಅಲ್ಲಿ ಬೇರೆ ಯಾರೂ ಇಲ್ಲ. ನೀವು ಆ ಮಕ್ಕಳ ಥರ ಆಟ ಆಡೋ ಥರ, ನಿಮಗೆ ಖುಷಿ ಕೊಡ್ತಾ ಇರೋ ಥರ, ನಿಮಗೆ ಖುಷಿ ಕೊಟ್ಟಾಗ ನಿಮಗೆ ನೀವು ಹಾಡು ಹೇಳ್ಬೋದು, ನೀವು ಡಾನ್ಸ್ ಆಡ್ಬೋದು, ನಿಮ್ಗೆ ಯಾವ ರೀತಿ ಬೇಕು ನೀವು ರೆಡಿ ಆಗ್ಬೋದು. ನಿಮ್ಗೆ ಯಾವುದೋ ಒಂದು ಕಲರ್ ತುಂಬ ಇಷ್ಟವಾಗಿರುತ್ತೆ, ಬಟ್ ನಿಮ್ಮ ಪಾರ್ಟ್ನರ್ಗೆ ಅದು ಇಷ್ಟ ಇಲ್ಲ ಅಥವಾ ಬೇರೆ ಯಾರಿಗೋ ಇಷ್ಟ ಇಲ್ಲ ಅಂಥೇಳಿ ಅದು ಹೌದು ನನಗೆ ಅದು ಇಷ್ಟ ಇಲ್ಲ ಅಂಥೇಳಿ ಹೇಳ್ಕೊಂಡಿರ್ಬೋದು. ವಾಟ್ ಈಸ್ ದಟ್ ಯು ಆರ್ ಹೈಡಿಂಗ್? ಯಾರಿಂದ ನಿಮ್ಮನ್ನು ನೀವು ಬಚ್ಚಿಟ್ಕೊಳ್ತಾ ಇದ್ದೀರಾ ಅಥವಾ ನಿಮ್ಮಿಂದ ಬಚ್ಚಿಟ್ಕೊಳ್ತಾ ಇದ್ದೀರಾ? ಸೊ you have the knowledge, you have the wisdom and you are divine. Group number 1. ಸೊ ಅದನ್ನು ನೆನಪಿಸೋದಕ್ಕೆ ಇವತ್ತು ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರ್ ಬಂದಿದ್ದು. ಮೊದಲನೇದು, ನೀವು ನಿಮ್ಮ ಜೀವನದ ಕತೆ ಬರಿತಾ ಇರೋದು, ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ತಾ ಇರೋದು. ಸೊ ಆಸ್ಕ್ ಯುವರ್ ಸೆಲ್ಫ್ ವೈ. ನೀವು ಏನನ್ನು ಚೂಸ್ ಮಾಡ್ತಾ ಇದ್ದೀರಾ, ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಡಿಸೈಡ್ ಮಾಡ್ತಾ ಇದ್ದೀರಾ. ಆಸ್ಕ್ ಯುವರ್ ಸೆಲ್ಫ್ ಯಾಕೆ ಅಂತ ಹೇಳಿ. ಆ ಹಿನ್ನೆಲೆ, ಅದರ ಉದ್ದೇಶ ಸ್ಟ್ರಾಂಗ್ ಆಗಿದ್ದಷ್ಟು ನೀವು ಟಿಲ್ ದಿ ಎಂಡ್ ಅದ್ರ ಬಗ್ಗೆ ಇಂಟ್ರೆಸ್ಟ್ನ ಕಳ್ಕೊಳ್ಳೋದಿಲ್ಲ. ಯು ವಿಲ್ ಬಿ ರಿಯಲಿ ಹ್ಯಾಪಿ ಆ್ಯಂಡ್ ಇನ್ಸ್ಪೈರ್ಡ್ ನಿಮಗೆ ಖುಷಿ ಕೊಡುವಂಥದ್ದನ್ನು ಮಾಡೋದಕ್ಕೆ. ಮತ್ತು ಎರಡನೇ ವಿಚಾರ, ನಿಮಗೆ ಖುಷಿ ಕೊಡೋದು ಅಥವಾ ಲೈಕ್ ಡು ನಾಟ್ ಡೂ ಟು ಇಂಪ್ರೆಸ್ ಎನಿಬಡಿ. ಯಾರಿಗೂ ಇಂಪ್ರೆಸ್ ಮಾಡೋದಕ್ಕಲ್ಲ, ನಿಮಗೆ ಖುಷಿ ಕೊಡ್ತಾ ಇದೆ, ನಿಮಗೆ ತೃಪ್ತಿ ಸಿಗ್ತಾ ಇದೆ ಅಂತ ಮಾಡೋ ಒಂದು ಪ್ರತಿ ಕೆಲಸನೂ. ಮತ್ತು ಮಾಡ್ತಾ ಇರೋದೆಲ್ಲ ಬೀಟ್ ಅ ಪ್ರೇಯರ್ ಟು ದ ಗಾಡ್, ಟು ದ ಯೂನಿವರ್ಸ್, ಟು ಯುವರ್ ಹೈಯರ್ ಪವರ್ಸ್. ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಹೇಗೆ ಆ ದೇವರನ್ನ ಕಾಣೋದು ಅಥವಾ ಎಲ್ಲ ದೇವರಿಗೆ ಹೇಗೆ ಸಮರ್ಪಿಸೋದು. ನಿಮ್ಮ ಕಣ್ಣೀರಿರ್ಬೋದು, ನಿಮ್ಮ ನಗು ಇರ್ಬೋದು, ಎರಡೂ ಇಟ್ ಈಸ್ ಡೆಡಿಕೇಟೆಡ್ ಟು ಗಾಡ್. ಸೊ ಆವಾಗ ನಿಮ್ಮ ಜೀವನ, ನಿಮ್ಮ ಪರ್ಪಸ್, ಲೈಫ್ ಪರ್ಪಸ್ ಮತ್ತು ಸ್ಪಿರಿಚುಯಾಲಿಟಿ ಎರಡು ಸೆಪ್ರೇಟ್ ಆಗೋದಿಲ್ಲ. ಯು ವಿಲ್ ಬಿ ಇನ್ ಅಲೈನ್ಮೆಂಟ್ ದೇವ್ರ ಜೊತೆ, ನಿಮ್ಮ ಹೈಯರ್ ಸೆಲ್ಫ್ ಜೊತೆ, ನಿಮ್ಮ ಹೈಯರ್ ಪವರ್ಸ್ ಜೊತೆ ಮತ್ತು ನಿಮ್ಮ ಲೈಫ್ ಪರ್ಪಸ್ ಜೊತೆ. and that will bring you true happiness and joy. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಗ್ರೂಪ್ ನಂಬರ್ 1, ವೆರಿ ಡೀಪ್ ಮೆಸೇಜಸ್. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ. ಗ್ರೂಪ್ ನಂಬರ್ 2, ನೀವು ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್. ಓಕೆ, ಈ ಅಸೆಂಡೆಡ್ ಮಾಸ್ಟರ್ ಬಂದು 1588 ಇದ್ದಂಥವ್ರು. ಇಟಲಿನಲ್ಲಿ ಹಿ ವಾಸ್ ಅನ್ ಅಮೇಝಿಂಗ್ ಆರ್ಟಿಸ್ಟ್. ಓಕೆ, ಸೊ ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರ್ ಬಂದು ಆ ಆರ್ಟಲ್ಲಿ, ಕ್ರಿಯೇಷನಲ್ಲಿ, ಅವ್ರು ಕ್ರಿಯೇಟ್ ಮಾಡ್ತಾ ಇದ್ದಂಥ ಬ್ಯೂಟಿನಲ್ಲಿ ಹಿ ಯೂಸ್ ಟು ಸರ್ಚ್ ಫಾರ್ ಗಾಡ್. ಓಕೆ, ಮತ್ತು ಅವ್ರು ಮಾಡ್ತಾ ಇರೋದಲ್ಲ, ಆ ಕ್ರಿಯೇಷನ್, ಆ ಯೂನಿವರ್ಸ್ ಅಥವಾ ಆ ದೇವರು ಅವರ
ಥ್ರೂ ಆ ಕೆಲಸನ ಮಾಡಿಸ್ತಾ ಇರೋದು ಅನ್ನೋ ಅಷ್ಟರ ಮಟ್ಟಿಗೆ ಸರೆಂಡರ್ ಮಾಡಿ ಆ ಯೂನಿವರ್ಸ್ ಲ್ಯಾಂಗ್ವೇಜ್ನ ಅರ್ಥ ಮಾಡಿಕೊಂಡು ಅವರು ಫಾಲೋ ಮಾಡಿ ಅವರ ಕ್ರಿಯೇಷನ್ ಅಥವಾ ಅವರ ಆರ್ಟ್ನ ಮಾಡ್ತಾ ಇದ್ದಂಥವ್ರು. ಬಿಕಾಸ್ ಅವರ ಹಾರ್ಟ್ ಬಂದು ಇಟ್ ಈಸ್ ವೈಡ್ ಓಪನ್, ದೇರ್ ಇಸ್ ಅ ರೋಸ್ ಫ್ಲವರ್ ಕಂಪ್ಲೀಟಾಗಿ ಬ್ಲೂಮ್ ಆಗಿ ಅರಳಿರೋ ಅಂಥ ರೋಸ್ ಫ್ಲವರ್ ಇದು, ವಿಚ್ ಈಸ್ ಓಪನ್. ಆ ಹಾರ್ಟನ್ನು ಓಪನ್ ಮಾಡಿ ಯೂನಿವರ್ಸ್ ಅಥವಾ ಆ ಹೈಯರ್ ಪವರ್ಸ್ನ ಅವರ ಥ್ರೂ ವರ್ಕ್ ಮಾಡೋದಕ್ಕೆ ಬಿಡ್ತಾ ಇದ್ದಂತಹ ಒಂದು ಕೆಪಾಸಿಟಿ ಇದ್ದಂಥವ್ರು Paul the Venetian. Experiencing grace, share your gifts, waves of inspiration and love coming to you. Yeah, so maybe ನೀವು ಈ ನಡುವೆ ಇನ್ಸ್ಪಿರೇಷನ್ ಕಡಿಮೆ ಇರ್ಬೋದು, ಮೋಟಿವೇಶನ್ ಕಡಿಮೆ ಇರ್ಬೋದು, ಅಥವಾ ನೀವು ಮಾಡ್ತಾ ಇರೋದ್ರಲ್ಲಿ ನಿಮಗೆ ಖುಷಿ ಅಥವಾ ತೃಪ್ತಿ ಸಿಗ್ತಾ ಇಲ್ಲದೆ ಇರ್ಬೋದು, ಅಥವಾ ಕೆಲಸದಲ್ಲಿ ಎಸ್ಪೆಷಲಿ ನಿಮ್ಮ ಕರಿಯರಲ್ಲಿ, ಜಾಬಲ್ಲಿ, ಮತ್ತು ನೀವೇ ಹೊಸದಾಗಿ ಏನಾದರೂ ಮಾಡಬೇಕಂತ ಅಂದ್ಕೊಳ್ತಾ ಇರ್ಬೋದು. ಅಥವಾ ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥವ್ರು ಮೋಸ್ಟ್ ಆಫ್ ದೆಮ್ ಆರ್ಟಿಸ್ಟ್ಗಳು, ಇನ್ ಸಮ್ ವೇ ಶೇಪ್ ಆರ್ ಫಾರ್ಮ್ ಕ್ರಿಯೇಟಿವಿಟಿನ ಯೂಸ್ ಮಾಡ್ತಾ ಇರುವಂಥವ್ರು, ಬರೆಯೋದಿರ್ಬೋದು, ರೈಟರ್ಸು, ಪೋಯೆಟ್ಸು, ಡಾನ್ಸರ್ಸು, ಆರ್ಟಿಸ್ಟ್ಸು, ಸಿಂಗರ್ಸು, ಕೆಲವೊಬ್ಬರು ಹೀಲರ್ಸು ಇರ್ಬೋದು. ಇನ್ ಸಮ್ ವೇ ನಿಮ್ಮ ಟ್ಯಾಲೆಂಟ್ನ ಅಥವಾ ನಿಮ್ಮ ಸ್ಕಿಲ್ನ, ಕೆಲವ್ರಿಗೆ ಕೈನ ತೋರಿಸ್ತಾ ಇದ್ದಾರೆ, ನಿಮ್ಮ ಕೈನ ಯೂಸ್ ಮಾಡಿ. ಸೊ ಇಟ್ ಕುಡ್ ಬಿ ಪೇಂಟಿಂಗ್ ಆಲ್ಸೋ. ನಿಮ್ಮ ವಾಯ್ಸು ಅಥವಾ ನಿಮ್ಮ ಸ್ಕಿಲ್ಸ್ನ ಯೂಸ್ ಮಾಡಿ ಈ ಪ್ರಪಂಚದಲ್ಲಿ ಏನೋ ಒಂದು ರೀತಿಯಾದ ಬ್ಯೂಟಿನ ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋ ಅಂಥವ್ರು ನೀವು ಗ್ರೂಪ್ ನಂಬರ್ 2. ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಡೆಫಿನೆಟ್ಲಿ ಯು ಆರ್ ಹೈಲಿ ಕ್ರಿಯೇಟಿವ್ ಪೀಪಲ್. ಜಾಬ್ ಕರಿಯರಲ್ಲ ಅಂತ ಅಂದ್ರೂ, ನೀವು ಜಾಬ್ ಕರಿಯರಲ್ಲಿ ಇಲ್ಲ ಅಂದ್ರೂ ನಿಮ್ಮ ಮನೇನ ಬ್ಯೂಟಿಫೈ ಮಾಡೋದು, ನಿಮ್ಮ ಮನೇನ ಅಷ್ಟು ಸುಂದರವಾಗಿ ಇಟ್ಕೊಳ್ಳೋದು, ಅಥವಾ ಕ್ರಿಯೇಟಿವ್ ಆಗಿ ಅಥವಾ ಕ್ರಿಯೇಟಿವ್ ಆಬ್ಜೆಕ್ಟ್ಸಲ್ಲಿ ಆ ಆಬ್ಜೆಕ್ಟ್ಸ್ನೆಲ್ಲ ಯೂಸ್ ಮಾಡಿ ಮನೇನ ಡೆಕೋರೇಟ್ ಮಾಡೋದು, ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಳೋದು, ನಿಮ್ಮಲ್ಲಿರೋಂಥ ಬ್ಯೂಟಿನ ನೀವು ಎಕ್ಸ್ಪ್ರೆಸ್ ಮಾಡೋದು, ನೀವು ಹಾಕೊಳ್ಳೋವಂಥ ಬಟ್ಟೆಯಿಂದ ಹಿಡಿದು ಫ್ರೇಗ್ರೆನ್ಸಿಂದ ಹಿಡಿದು ಎವ್ರಿಥಿಂಗ್ ಫಾರ್ ಯು ಈಸ್ ಬ್ಯೂಟಿ. ಇಟ್ ಈಸ್ ನೇಚರ್, ಇಟ್ ಈಸ್ ಅಮೇಝಿಂಗ್, ಇಟ್ ಈಸ್ ಡಿವೈನ್. ಆ ಥರ ಒಂದು ಆ ಬ್ಯೂಟಿನ ಕ್ರಿಯೇಟ್ ಮಾಡುವಂಥ ಕೆಪಾಸಿಟಿ ಇರೋರು ನೀವು ಗ್ರೂಪ್ ನಂಬರ್ 2. ಯಾವುದೋ ಒಂದು ರೀತಿನಲ್ಲಿ ಈ ಭೂಮಿಗೆ ಆ ಬ್ಯೂಟಿನ, ಆ ಇನ್ಸ್ಪಿರೇಷನನ್ನು ಕೊಡೋದಕ್ಕೆ ಬಂದಿರೋರು. ಕೆಲವರು ಸ್ಪೀಕರ್ಸ್ ಇರ್ತೀರ, ಕೆಲವರು ಕೌನ್ಸಿಲರ್ಸ್ ಇರ್ಬೋದು, ಕೆಲವರು ಟೀಚರ್ಸ್ ಇರ್ಬೋದು, ಲಾಟ್ ಆಫ್ ಟೀಚರ್ಸ್ ಈ ಗ್ರೂಪಲ್ಲಿ. ಯಾಕೆಂದರೆ ನಿಮ್ಮ ವಾಯ್ಸ್ನ ಯೂಸ್ ಮಾಡಿ ಆ ಯಂಗರ್ ಜನ್ರೇಷನ್ಗೆ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ಯಾವುದೋ ಒಂದು ರೀತಿನಲ್ಲಿ. ಕೆಲವರು ಡೆಫಿನೆಟ್ ಆಗಿ ಪೇಂಟರ್ಸ್, ಐ ಆಮ್ ಸೀಯಿಂಗ್ ಲಾಟ್ ಆಫ್ ರೈಟಿಂಗ್, ಎಕ್ಸ್ಪ್ರೆಸ್ಸಿಂಗ್, ನಿಮ್ಮ ಕ್ರಿಯೇಟಿವಿಟಿ, ಡಾನ್ಸಿಂಗ್, musicians, in some way you are very artistic group number 2. ಸೊ ನಿಮ್ಮ ಆರ್ಟ್ನ ಅಥವಾ ನಿಮ್ಮನ್ನು ನೀವು ಯೂಸ್ ಮಾಡಿ ಹೇಗೆ ನಿಮ್ಮ ಜೀವನನ ಸುಂದರವಾಗಿ ಮಾಡ್ಕೊಳ್ಳೋದು, ಅಥವಾ ಈ ಪ್ರಪಂಚಕ್ಕೆ ಹೇಗೆ ಬ್ಯೂಟಿನ ಕೊಡೋದು ಅಥವಾ ಇನ್ಸ್ಪಿರೇಷನನ್ನು ಕೊಡೋದು, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀವು ಇಂಥ ಒಂದು ಬ್ಯೂಟಿಫುಲ್ ಕ್ರಿಯೇಟಿವ್ ಸೋಲ್ಸ್ ನೀವು. ಬಟ್ ವೈ ಆರ್ ಯು ನಾಟ್ ರೆಸ್ಪೆಕ್ಟಿಂಗ್ ದ್ಯಾಟ್? ಅಥವಾ ಜನರಿಗೆ ಅದು ಇಷ್ಟ ಆಗದೆ ಇರ್ಬೋದು, ತುಂಬಾ ಶಿಸ್ತು ಇವರು, ಏನು ಇದಿಲ್ದಿರ ಆಚೆ ಬರೋಕ್ಕಾಗಲ್ವಾ, ಈ ಥರ ಎಲ್ಲ ಕಮೆಂಟ್ ಮಾಡಿರ್ಬೋದು. ಅದು ಯಾವುದಕ್ಕೂ ತಲೆ ಕೇಳಿಸ್ಕೊಳ್ದಿರಾ, ಕ್ಯಾನ್ ಯು express your beauty, can you express your divinity? ಡಿವೈನ್ ನಿಮ್ಮ ಥ್ರೂ ವರ್ಕ್ ಮಾಡ್ತಾ ಇರೋ ಥರ, ಎಸ್ಪೆಷಲಿ ಗಾಡೆಸಸ್ ಆ ಕ್ರಿಯೇಟಿವ್ ಎನರ್ಜಿ ನಿಮ್ಮ ಥ್ರೂ ಫ್ಲೋ ಆಗ್ತಾ ಇರೋದು. ಐ ಕ್ಯಾನ್ feel the flow. Group number 2, it is so intense, beautiful, amazing energy ನಿಮ್ಮ ಥ್ರೂ ಫ್ಲೋ ಆಗ್ತಾ ಇರೋದು. ಬಟ್ ಆ ಫ್ಲೋನ ನೀವು ಕಟ್ ಮಾಡ್ತೀರಾ ಯಾವಾಗ ಹೊರಗಡೆ ಜನರು ಕ್ರಿಟಿಸೈಸ್ ಮಾಡಿದಾಗ. ಅಂದರೆ ಏನು, ಯಾರು ಇಲ್ಲದೆ ಇರೋ ಅಂಥದ್ದು ನೀವೇ ಮಾಡೋದು, ಯಾರು ಹಾಕೊಳ್ದೇ ಇರೋ ಅಂಥದ್ದು ನೀವೇ ಹಾಕೊಳ್ಳೋದು, ಸುಮ್ಮನೆ ಜನರಲ್ಲ ಕ್ರಿಟಿಸೈಸ್ ಮಾಡುವಂಥ ಜನರು. ಯಾಕೆಂದರೆ ಅವರು ಇಷ್ಟು ಬ್ಯೂಟಿಫುಲ್ ಆಗಿರೋಕ್ಕಾಗಲ್ಲ, ಅಥವಾ ಅವರು ಇಷ್ಟೊಂದು ಡಿಸಿಪ್ಲಿನ್ಡ್ ಆಗಿರೋಕ್ಕಾಗಲ್ಲ, ಅಥವಾ ಅವರಿಗೆ ನಿಮ್ಮ ಥರ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲದೆ ಇರ್ಬೋದು, ಫ್ರೇಗ್ರೆನ್ಸ್ ಸೆನ್ಸ್ ಇಲ್ಲದೆ ಇರ್ಬೋದು, ಬ್ಯೂಟಿ ಸೆನ್ಸ್ ಇಲ್ಲದೆ ಇರ್ಬೋದು, ಅಥವಾ ಕ್ರಿಯೇಟಿವಿಟಿ ಇಲ್ಲದೆ ಇರ್ಬೋದು, ಹೆಂಗೋ ಒಂದು ಜೀವನ ಮಾಡೋರು ಇರ್ಬೋದು. ಸೊ ನಿಮ್ಮ ಒಂದು ಆರ್ಗನೈಸೇಷನ್ ಸ್ಕಿಲ್ಸ್ನ, ನಿಮ್ಮ ಬ್ಯೂಟಿನ ಅಥವಾ ನಿಮ್ಮ ಎಕ್ಸ್ಪ್ರೆಷನ್ ಎಬಿಲಿಟಿನ, ನಿಮ್ಮ ಕ್ರಿಯೇಟಿವಿಟಿನ ಜನರಿಗೆ ಅರ್ಥ ಆಗ್ದಿರಾ ಅವ್ರು ನಿಮ್ಮನ್ನು ಕ್ರಿಟಿಸೈಸ್ ಮಾಡ್ಬೋದು. ಯಾಕೆಂದರೆ ಅವ್ರ ಕೈಲಾಗಲ್ಲ ಅಂದರೆ ಬೇರೆ ಯಾರ ಕೈಲೂ ಆಗಲ್ಲ ಪ್ರಪಂಚದಲ್ಲಿ ಅನ್ನೋ ಥರ ಒಂದು ನೋಷನ್ ಇರುತ್ತೆ ಜನರಿಗೆ. ಬಟ್ ನೀವು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರಾ, ಕ್ಯಾನ್ ಯು ಫಾಲೋ ಯುವರ್ ಬ್ಯೂಟಿ, ಕ್ಯಾನ್ ಯು ಫಾಲೋ ಯುವರ್ ಹಾರ್ಟ್, ಕ್ಯಾನ್ ಯು ಫಾಲೋ ದ್ಯಾಟ್ ಡಿವೈನ್ ಎನರ್ಜಿ
ಎನರ್ಜಿ ನಿಮ್ಮ ಒಳಗಡೆ ಹರಿತಾ ಇರುವಂಥ ಆ ಇನ್ಸ್ಪಿರೇಷನ್ನ ಗ್ರೂಪ್ ನಂಬರ್ 2 ಲೈಕ್ ಗಾಡೆಸ್ ವಾಂಟ್ಸ್ ಟು ಎಕ್ಸ್ಪ್ರೆಸ್ ಥ್ರೂ ಯು, ನಿಮ್ಮ ಥ್ರೂ ಎಕ್ಸ್ಪ್ರೆಷನನ್ನು ಎಕ್ಸ್ಪೀರಿಯನ್ಸಸ್ನ ಪಡೆಯುವಂಥ ಪ್ರಯತ್ನ ಪಡ್ತಾ ಇರೋದು ಈ ಗಾಡೆಸ್ ಶಕ್ತಿ ನಿಮ್ಮ ಒಳಗಡೆ ಮೂವ್ ಆಗ್ತಾ ಇರೋದು. ಯು ಆರ್ ಹಿಯರ್ ಟು ಕ್ರಿಯೇಟ್ ಬ್ಯೂಟಿ. For sure you guys are amazing artist, beauticians. ಕೆಲವರು ಬ್ಯೂಟಿಷಿಯನ್ ಕೋರ್ಸ್ಗಳು ಮಾಡೋರು ಅಥವಾ ಬ್ಯೂಟಿ ಬಗ್ಗೆ ಕಾಳಜಿ ಇರೋರು, ಇನ್ ಜನರಲ್ ಬ್ಯೂಟಿನ ಅಥವಾ ನೇಚರ್ನ ತುಂಬ ಸವಿಯೋ ಅಂಥವ್ರು, ಯು ಲವ್ ಎವ್ರಿಥಿಂಗ್ ಬ್ಯೂಟಿಫುಲ್, ಎಸ್ಥೆಟಿಕ್ ಅಥವಾ ಇನ್ ಜನರಲಿ ಆರ್ಗನೈಸ್ಡ್ ಆಗಿರುವಂಥದ್ದು. ಸೊ ನಿಮಗೆ ಈ ಪರ್ಟಿಕ್ಯುಲರ್ ಆರ್ಟಿಸ್ಟ್ ಅಂತ ಇದ್ದೀನಿ, ಈ ಪರ್ಟಿಕ್ಯುಲರ್ ಅಫ್ಕೋರ್ಸ್ ಈಸ್ ಆರ್ಟಿಸ್ಟ್, ಬಟ್ ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರ್ ಹೇಳ್ತಾ ಇರೋದು ಡೆಫಿನೆಟ್ಲಿ ಈ ಭೂಮಿ ಮೇಲೆ ಆ ಬ್ಯೂಟಿನ ಅಥವಾ ಆ ಕಲರ್ನ, ಆ ಇನ್ಸ್ಪಿರೇಷನ್ನ, ಕ್ರಿಯೇಟಿವಿಟಿನ, ನಿಮ್ಮನ್ನು ನೀವು ಈ ಭೂಮಿಗೆ ಟು ಎನ್ಹ್ಯಾನ್ಸ್, ಅರ್ಥದ ಕ್ವಾಲಿಟಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ನೀವು ಈ ಭೂಮಿ ಮೇಲೆ ಇರೋದು. ಸೊ ಡೋಂಟ್ ಶೈ ಅವೇ, ಹೆದರ್ಕೊಳ್ಬೇಡಿ ನಿಮ್ಮ ಟ್ಯಾಲೆಂಟ್ಸ್ನ, ನಿಮ್ಮ ಸ್ಕಿಲ್ಸ್ನ ಹೊರಗಡೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಎಷ್ಟೊಂದು ಜನ ಆಡಿಯನ್ಸ್ ಇದ್ದಾರೆ ನಿಮ್ಮ ಟ್ಯಾಲೆಂಟ್ಸ್ನ ನೋಡೋದಕ್ಕೆ. ಅರ್ಥ ಆಗದೆ ಇರೋರಿಗೆ ಅರ್ಥ ಆಗಲ್ಲ, ಎಲ್ರಿಗೂ ನೀವು ಅರ್ಥ ಮಾಡಿಸೋದಕ್ಕಾಗೋದಿಲ್ಲ. ಬಟ್ ಯು ಫಾಲೋ ಯುವರ್ ಹಾರ್ಟ್, ಯು ಕ್ರಿಯೇಟ್ ಯುವರ್ ಕ್ರಿಯೇಷನ್. ನಿಮ್ಮ ಕ್ರಿಯೇಷನ್ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನೀವು ಮಾಡ್ತಾ ಇರೋವಂಥ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇರಲಿ. ನೋ ದಟ್ ಗಾಡೆಸ್ ಈಸ್ ವರ್ಕಿಂಗ್ ಥ್ರೂ ಯು. ನಿಮ್ಮ ಇನ್ಸ್ಪಿರೇಷನ್ ಬಂದು ಆ ಗಾಡೆಸ್ ನಿಮ್ಮ ಥ್ರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ ಬರ್ತಾ ಇರೋದು. ಸೊ ಡೋಂಟ್ ಸ್ಟಾಪ್ ಯುವರ್ ಸೆಲ್ಫ್, ಕ್ರಿಯೇಟ್ ಬ್ಯೂಟಿ, ಕ್ರಿಯೇಟ್ ಯುವರ್ ಕ್ರಿಯೇಷನ್. ಓಕೆ, ಸೊ ಅದು ನಿಮಗೆ ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರಿಂದ ಬರ್ತಾ ಇರೋವಂಥ ಮೆಸೇಜು. ಲಾಡ್ ಆಫ್ ಇನ್ಸ್ಪಿರೇಷನ್, ದೆರ್ ಇಸ್ ನೋ ಡೌಟ್. ಲೈಕ್ ಪೊಯಮ್ ಬರೆಯೋ ಥರ ಅನ್ನಿಸ್ತಾ ಇದೆ ನಿಮ್ಮ ರೀಡಿಂಗ್ನ ಮಾಡ್ತಾ ಇದ್ದಾರೆ ಗ್ರೂಪ್ ನಂಬರ್ 2. ಯಾವುದೋ ಒಂದು ಪೊಯಮ್ ಲ್ಯಾಂಡ್ ಒಳಗಡೆ ಇರೋ ಥರ ಇದೆ. ದೇರ್ ಇಸ್ ಅ ಲಾಲಾ ಲ್ಯಾಂಡ್ ಅನ್ನೋ ಥರ. ಎವ್ರಿಥಿಂಗ್ ಲುಕ್ಸ್ ಕಲರ್ಫುಲ್, ಎವ್ರಿಥಿಂಗ್ ಲುಕ್ಸ್ ಬ್ಯೂಟಿಫುಲ್, ಲೈಕ್ ಆಲಿಸ್ ಇನ್ ವಂಡರ್ಲ್ಯಾಂಡ್ ಥರ ಇದೆ ನಿಮ್ಮ ಎನರ್ಜಿ. ಲೈಕ್ ಆ ಟೀ ಕೆಟಲ್ ಮಾತಾಡೋದು, ಬ್ಯೂಟಿ ಆ್ಯಂಡ್ ದ ಬೀಸ್ಟಲ್ಲಿ ಆ ಟೀ ಕೆಟಲು ಮನೆಯಲ್ಲಿರೋ ಐಟಮ್ಸ್ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಥರ ದೇರ್ ಇಸ್ ಅ ಮ್ಯಾಜಿಕಲ್ ಎನರ್ಜಿ ಇನ್ ಯು. ದೇರ್ ಈಸ್ ಸೋ ಮಚ್ ಆಫ್ ಮ್ಯಾಜಿಕ್ ನಿಮ್ಮ ಒಳಗಡೆ ಗ್ರೂಪ್ ನಂಬರ್ 2. ಸೊ ನಿಮಗೆ ಹೇಳ್ತಾ ಇರೋದು ಕ್ವೀನ್ ಆಫ್ ಮಿರರ್ಸ್, ವೆರಿ ಇಂಟ್ಯೂಟಿವ್. ಮತ್ತು ಈ ಔಲು ಮತ್ತು ಫುಲ್ ಮೂನು ವಿತ್ ಓಲ್ಡ್ ಲೇಡಿ ಹಿಯರ್, ಡೆಫಿನೆಟ್ಲಿ ದಿಸ್ ಇಸ್ ಅ ಇಂಡಿಕೇಶನ್ ಆಫ್ ಗಾಡೆಸ್ ಎನರ್ಜಿ ನಿಮ್ಮ ಲೈಫಲ್ಲಿ. ಆ್ಯಂಡ್ ಆಲ್ಸೋ ಇವರ ಹಾರ್ಟಲ್ಲಿರೋದು ಆ ಪಿಂಕ್ ರೋಸು ಆ್ಯಂಡ್ ಶೀ ಈಸ್ ವೇರಿಂಗ್ ಪಿಂಕ್ ಡ್ರೆಸ್. ದೆರ್ ಇಸ್ ಲಾಟ್ ಆಫ್ ಸೆನ್ಸಿಟಿವಿಟಿ, ಡಿವೈನ್ ಫೆಮಿನನ್ ಎನರ್ಜಿ, ಕ್ರಿಯೇಷನಿಗೆ ರೆಡಿ ಆಗಿರುವಂಥ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 2. ಸೊ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿದೆ, ನಿಮ್ಮ ಕನೆಕ್ಷನ್ ಆ ಸ್ಪಿರಿಚುವಲ್ ವರ್ಲ್ಡ್ ಜೊತೆ ಸ್ಟ್ರಾಂಗ್ ಆಗಿದೆ. ಬಟ್ ನಿಮ್ಮ ಥ್ರೂ ಫ್ಲೋನೂ ಆಗೋದಕ್ಕೆ ಆ ಎನರ್ಜಿ ರೆಡಿಯಾಗಿದೆ. ಆದರೆ ನೀವು ಅದನ್ನು ನಂಬೋದು. ಮತ್ತು ಬೇರೆ ಜನರಿಗೆ ಹೆದರ್ಕೊಳ್ದಿರ ಕ್ರಿಟಿಸೈಸ್ ಮಾಡ್ತಾರೆ, ಕ್ವೆಶನ್ ಮಾಡ್ತಾರೆ, ನಿಮ್ಮನ್ನು ಲೈಕ್ ಡಿಸಪಾಯಿಂಟಿಂಗ್ ದೃಷ್ಟಿಯಿಂದ ನೋಡೋದು. ಇನ್ ಸಮ್ ವೇ ನೀವು ಹೊರಗಡೆ ಜನರಿಗೆ, ಸೊಸೈಟಿಗೆ ಅಥವಾ ಇನ್ ಜನರಲ್ ಆಗಿ ಬೇರೆಯವ್ರ ಮೇಲೆ ಜಾಸ್ತಿ ನೀವು ಬೇರೆಯವ್ರ ಒಪಿನಿಯನ್ಗೆ ಜಾಸ್ತಿ ಬೆಲೆ ಕೊಡ್ತೀರಾ, ನಿಮ್ಮ ಮೇಲೆ ನಿಮಗಿರುವಂಥ ನಂಬಿಕೆಗಿಂತ ಜಾಸ್ತಿ. ಸೊ ನಿಮಗೆ ಹೇಳ್ತಾ ಇರೋದು ದ ಮ್ಯೂಸ್, ಆಬ್ಸಲ್ಯೂಟ್ಲಿ ದ ಮ್ಯೂಸ್ ಈಸ್ ದ ಗಾಡೆಸ್ ಆಫ್ ಇನ್ಸ್ಪಿರೇಷನ್. ಈಗ ಆರ್ಟಿಸ್ಟ್ಗಳು, ಪೊಯಮ್ಗಳಂತೀನಿ, ಪೊಯೆಟ್ಸು, ಕತೆ ಬರೆಯೋರು, ನಾವಲಿಸ್ಟ್ಸು, ಇವರೆಲ್ಲರಿಗೂ ದೇರ್ ಹ್ಯಾಸ್ ಟು ಬಿ ಅನ್ ಮ್ಯೂಸ್, ದೇರ್ ಹ್ಯಾಸ್ ಟು ಬಿ ಅನ್ ಇನ್ಸ್ಪಿರೇಷನ್. ಏನನ್ನು ನೋಡಿ ನಾವು ಇನ್ಸ್ಪೈರ್ ಆದ್ರಿ ಅಂತ. ಈಗ ಲೆಟ್ಸ್ ಸೇ ರೋಮಿಯೋ ಜೂಲಿಯಟ್. ಈಗ ರೋಮಿಯೋಗೆ ಜೂಲಿಯಟ್ನ ನೋಡಿ ಇನ್ಸ್ಪಿರೇಷನ್ ಬಂದು ಕತೆಗಳು ಬರೆಯೋದು, ಅಥವಾ ರೋಮಿಯೋ ಕತೆ ಬರಿತಾ ಇದ್ರು ಅಂತಲ್ಲ, ಐ ಆಮ್ ಜಸ್ಟ್ ಟೆಲ್ಲಿಂಗ್. ಈಗ ಮ್ಯೂಸ್ ಅಂದರೆ ದ ಇನ್ಸ್ಪಿರೇಷನ್, ಏನನ್ನು ನೋಡಿ ನಿಮಗೆ ಇನ್ಸ್ಪಿರೇಷನ್ ಬರುತ್ತೆ. ಯು ಆರ್ ದ ಮ್ಯೂಸ್. ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರ್ ಹೇಳ್ತಾ ಇರೋದು ಯು ಆರ್ ಅನ್ ಇನ್ಸ್ಪಿರೇಷನ್. ಲೈಕ್ ಯು ಆರ್ ಅ ವಾಕಿಂಗ್ ಇನ್ಸ್ಪಿರೇಷನ್. ನಿಮ್ಮನ್ನು ನೋಡಿ ಜನರು ಇನ್ಸ್ಪೈರ್ ಆಗ್ತಾರೆ, ನಿಮ್ಮ ಎನರ್ಜಿನ ನೋಡಿ ಜನರು ಇನ್ಸ್ಪೈರ್ ಆಗ್ತಾರೆ.
ನಿಮ್ಮ ಬ್ಯೂಟಿನ ನೋಡಿ ಜನರು ಇನ್ಸ್ಪೈರ್ ಆಗ್ತಾರೆ, ನಿಮ್ಮ ವಾಯ್ಸ್ನ ಕೇಳಿ ಜನರು ಇನ್ಸ್ಪೈರ್ ಆಗ್ತಾರೆ. ದೇರ್ ಕ್ಯಾನ್ ಬಿ ಸಮ್ ಮ್ಯೂಸಿಷಿಯನ್ಸ್ ಆಲ್ಸೋ ಈ ಗ್ರೂಪಲ್ಲಿ, ಹಾಡು ಹೇಳೋರು ಇರ್ಬೋದು, ಅಥವಾ ನೀವು ಯಾವುದನ್ನು ಟ್ರೈ ಮಾಡಿಲ್ಲ ಅಂದರೆ ಇನ್ ಜನರಲ್ ನಿಮ್ಮ ಎಕ್ಸಿಸ್ಟೆನ್ಸೇನೆ ಬಂದು ಒಂದು ಹಾಡಿರೋ ಥರ, ಒಂದು ಬ್ಯೂಟಿಫುಲ್ ಪೊಯಮ್ ಥರ ನಿಮ್ಮ ಎಕ್ಸಿಸ್ಟೆನ್ಸ್ ಗ್ರೂಪ್ ನಂಬರ್ 2. ಹೋಪ್ಫುಲಿ ದಿಸ್ ಇಸ್ ರೆಸನೇಟಿಂಗ್ ವಿತ್ ಯು. ಬಟ್ ನನಗೆ ನನ್ನ ಇಡೀ ಬಾಡಿನಲ್ಲಿ ಐ ಕ್ಯಾನ್ ಫೀಲ್ ದಟ್ ಡಿವಿನಿಟಿ, ಡಿವೈನ್ ಫೆಮಿನನ್, ಆ ಶಕ್ತಿ, ದ ಕ್ರಿಯೇಷನ್ ಈಸ್ ಮೂವಿಂಗ್ ಥ್ರೂ ಮೀ. ಲೈಕ್ ನನ್ನ ವಾಯ್ಸಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇರಬೇಕು, ಐ ಆಮ್ ಸೋ ಇನ್ಸ್ಪೈರ್ಡ್ ಈ ಗ್ರೂಪಲ್ಲಿ ಮಾತಾಡ್ತಾ ಇರೋದಕ್ಕೆ ನಾನು. And also we have the 6 of Scrolls. You are so deeply connected a spiritual realm ge, creativity realm ge, a creation ge, ಮತ್ತೆ this is also beautiful. We have Merlin. This is another ascended master. Merlin is a great magician, wizard, like amazing wizard. Wizard anta andre ಈ ನೇಚರ್ ಎನರ್ಜಿನೆಲ್ಲ ಯೂಸ್ ಮಾಡಿ ಮ್ಯಾಜಿಕಲ್ ಆಗಿ ಕ್ರಿಯೇಟ್ ಮಾಡುವಂಥ ಎಬಿಲಿಟಿ ಇರೋರು, ಸ್ಪೆಲ್ ಕಾಸ್ಟ್ ಮಾಡುವಂಥ ಎಬಿಲಿಟಿ ಇರೋರು. ಅಬ್ಸಲ್ಯೂಟ್ಲಿ ನಿಮ್ಮ ವಾಯ್ಸಲ್ಲಿ ದೇರ್ ಇಸ್ ಅ ಕೈಂಡ್ ಆಫ್ ಸ್ಪೆಲ್ ಅಂತ ಅಂದರೆ ಜನರನ್ನ ಹಿಡಿದಿಡೋ ಅಂಥ ಒಂದು ಇನ್ಸ್ಪೈರಿಂಗ್ ಎಬಿಲಿಟಿ ನಿಮಗೆ ನಿಮ್ಮ ಕಮ್ಯುನಿಕೇಷನಲ್ಲಿ ಇರ್ಬೋದು, ಅಥವಾ ನಿಮ್ಮ ಆರ್ಟ್ ಫಾರ್ಮಲ್ಲಿ ಇರ್ಬೋದು. ಇನ್ ಸಮ್ ವೇ ಜನರು ನಿಮ್ಮ ಹತ್ರ ಮಾತಾಡ್ತಿದ್ರೆ ನಿಮ್ಮ ಮಾತನ್ನು ಕೇಳಬೇಕು ಅನ್ನುವಂಥ ಒಂದು ಆಸೆ ಆಗುವಂಥ ಒಂದು ಅಟ್ರ್ಯಾಕ್ಷನ್ ನಿಮ್ಮಲ್ಲಿದೆ. ಯು ಆರ್ ವೆರಿ ಅಟ್ರ್ಯಾಕ್ಟಿವ್, ವೆರಿ ಮ್ಯೂಸಿಕಲ್, ಮ್ಯಾಜಿಕಲ್, ಇನ್ಸ್ಪಿರೇಷನಲ್, ಕ್ರಿಯೇಟಿವ್ ಪರ್ಸನ್ ನೀವು ಗ್ರೂಪ್ ನಂಬರ್ 2. ಯು ಆರ್ ಅಮೇಝಿಂಗ್ ಗಿಫ್ಟ್ ನೀವು ಪ್ರಪಂಚಕ್ಕೆ, ನಿಮ್ಮ ಎಕ್ಸಿಸ್ಟೆನ್ಸು. ನೀವು ಈ ಭೂಮಿ ಮೇಲೆ ಇರೋದು ನೀವು ಆ ಬ್ಯೂಟಿನ ಕ್ರಿಯೇಟ್ ಮಾಡೋದಕ್ಕೆ, ನಿಮ್ಮದೇ ಆದಂಥ ಲೆಗಸಿನ ಬಿಡೋದಕ್ಕೆ. ಇಟ್ ಕುಡ್ ಬಿ ಫ್ಯಾಷನ್ ಡಿಸೈನಿಂಗ್ ಆಲ್ಸೋ, ಬಟ್ ಯಾವುದೋ ಒಂದು ರೀತಿಯಲ್ಲಿ ಯು ಆರ್ ಕ್ರಿಯೇಟಿಂಗ್ ಬ್ಯೂಟಿ ಈ ಭೂಮಿ ಮೇಲೆ. ನಿಮ್ಮ ಒಂದು ಮನೆ ಒಳಗಡೆನೆ ನೀವು ಆ ಬ್ಯೂಟಿನ ಕ್ರಿಯೇಟ್ ಮಾಡ್ಕೊಂಡ್ರೂ ಪರವಾಗಿಲ್ಲ, ಬಟ್ ಯು ಆರ್ ಹಿಯರ್ ಟು ಕ್ರಿಯೇಟ್ ಸಮ್ ಮ್ಯಾಜಿಕ್ ಇನ್ ದಿಸ್ ವರ್ಲ್ಡ್. ಓಕೆ, ನೀವಿಲ್ಲಿರೋದು ಆ ಮ್ಯಾಜಿಕ್ನ ಈ ಭೂಮಿಗೆ ತರೋದಕ್ಕೆ, ನಿಮ್ಮ ಒಳಗಡೆ ಹರಿತಾ ಇರೋವಂತಹ ಒಂದು ಆ ಬ್ಯೂಟಿಫುಲ್ ಎನರ್ಜಿನ ಆಚೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಆ್ಯಂಡ್ ಯು ಆರ್ ಎನ್ ಅಮೇಝಿಂಗ್ ಬ್ಯೂಟಿಫುಲ್ ವಂಡರ್ಫುಲ್ ಸೋಲ್. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಇಷ್ಟೆಲ್ಲ ಬ್ಯೂಟಿ, ಮ್ಯಾಜಿಕ್, ಕ್ರಿಯೇಷನ್, ಆರ್ಟಿಸ್ಟಿಕ್ ಎಬಿಲಿಟೀಸ್ ಇದೆ, ಬಟ್ ನಿಮ್ಮ ಪ್ರಾಬ್ಲಮ್ ಏನಂದರೆ ಅದನ್ನು ತುಂಬ ಬ್ಲಾಕ್ ಮಾಡಿಬಿಡ್ತೀರಾ ನೀವು. ಸೊ ದೆರ್ ಆರ್ ಲಾಟ್ ಆಫ್ ಬ್ಲಾಕೇಜಸ್ ನಿಮ್ಮಲ್ಲಿ. ಯಾಕೆಂದರೆ ಅದನ್ನು ಹರಿಯೋದಕ್ಕೆ ಬಿಡೋದಿಲ್ಲ, ಅಥವಾ ನಿಮ್ಮ ಇಂಟ್ಯೂಷನನ್ನು ನೀವು ನಂಬೋದಿಲ್ಲ, ಅಥವಾ ನಿಮ್ಮನ್ನು ನೀವು ತುಂಬ ನಂಬೋದಿಲ್ಲ. ಹೊರಗಡೆ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಮಹತ್ವ ಜಾಸ್ತಿ ಇರುತ್ತೆ, ನಿಮ್ಮ ಬಗ್ಗೆ ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ನೀವು ಕೊಟ್ಕೊಳ್ಳೋದಿಲ್ಲ. ನಿಮ್ಮ ಪ್ರಕಾರ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ಯು ವಿಲ್ ಬಿ ಫೀಲಿಂಗ್ ಸೋ ಅಮೇಝಿಂಗ್, ಸೋ ಪ್ರೌಡ್. ಓ ಮೈ ಗಾಡ್, ಏಕ್ದಮ್ ಅಮೇಝಿಂಗಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ಆಚೆ ಹೋಗ್ತೀರಾ. ಬಟ್ ಯಾರೋ ಒಬ್ಬರು ಒಂದು ಸ್ಲೈಟೆಸ್ಟ್ ಕಮೆಂಟ್ ಮಾಡಿದ್ರು ಇಮ್ಮಿಡಿಯೇಟಾಗಿ ಎವ್ರಿಥಿಂಗ್ ವಿಲ್ ಗೋ ಡೌನ್. ಲೈಕ್ ಆ ಬಲೂನನ್ನ ಡಿಫ್ಲೇಟ್ ಮಾಡಿರೋ ಥರ, ಬಲೂನಿಂದ ಗಾಳಿ ತೆಗೆದ್ಬಿಟ್ಟಾಗ ಅಷ್ಟು ಪ್ಲಂಪ್ ಆಗಿದ್ದಿದ್ದು ಬಲೂನ್ ಏಕ್ದಮ್ ಶ್ರಿಂಕ್ ಆಗೋಗುತ್ತೆ. ಸೊ ಆ ರೀತಿ ಯು ಗಿವ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್ ಹೊರಗಡೆಯವ್ರ ಒಪಿನಿಯನ್ಗೆ. ಬಟ್ ಅಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸು ನಿಮಗೆ ನೀವು ಕೊಟ್ಕೊಂಡಾಗ, ನಿಮ್ಮ ಒಳಗಡೆ ಬರ್ತಾ ಇರೋಂಥ ಇನ್ಸ್ಪಿರೇಷನ್ಗೆ ಕೊಟ್ಟಾಗ, ನಿಮ್ಮ ಇಂಟ್ಯೂಷನ್ಗೆ ಕೊಟ್ಟಾಗ, ಯು ಆರ್ magical. Group number 2, you are magical, just amazingly magical. Okay, so that is what I'm feeling like. Disney world ಅಲ್ಲಿ ಇರೋ ಥರ ಇದೆ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ. ಯು ಆರ್ ಅಮೇಝಿಂಗ್, ಚೈಲ್ಡಿಶ್, ಇನ್ನಸೆಂಟ್ ಸೋಲ್. ನೀವು ಎಲ್ಲಾದ್ರೂ ಈಸಿಯಾಗಿ ನಂಬಿಬಿಡೋ ಅಂಥವ್ರು. ನಂಬಿ ಎಷ್ಟೊಂದು ಸಲ ಮೋಸ ಹೋಗಿ ಮೇ ಬಿ ನಿಮ್ಮ ಹಾರ್ಟ್ನ ನೀವು ಕ್ಲೋಸ್ ಮಾಡಿರ್ಬೋದು. ನಿಮ್ಮ ಬ್ಯೂಟಿನ ನೀವು ಕ್ವಶನ್ ಮಾಡೋದು, ನಿಮ್ಮನ್ನು ನೀವು ಕ್ವಶನ್ ಮಾಡೋದು, ನಿಮ್ಮ ಟ್ಯಾಲೆಂಟ್ನ ನೀವು ಕ್ವೆಶ್ಚನ್ ಮಾಡೋದು, ನಿಮ್ಮ ಇನ್ಸ್ಪಿರೇಷನನ್ನು ನೀವು ಕ್ವೆಶ್ಚನ್ ಮಾಡೋದು. ಒಂದಷ್ಟು ದೂರ ಹೋಗಿ ನೀವು ಸಾಧನೆ ಮಾಡುವಂಥ ಹಾದಿನಲ್ಲಿದ್ರೂ ಬೇರೆಯವ್ರು ಯಾರಾದರೂ ಏನಾದರೂ ಹೇಳಿದ ತಕ್ಷಣ ಓ ಮೈ ಗಾಡ್ ಆಮ್ ಐ ಆನ್ ದ ರೈಟ್ ಪಾತ್ ಅಂತ ಹೇಳಿ ಕ್ವೆಶ್ಚನ್ ಮಾಡೋದು. ಸೊ ಯು ಕ್ವೆಶ್ಚನ್ ಅ ಲಾಟ್ ನಿಮ್ಮ ಎಬಿಲಿಟೀಸ್ನ ನೀವು, ನಿಮ್ಮ ಬ್ಯೂಟಿನ ನೀವು, ನಿಮ್ಮ ಟ್ಯಾಲೆಂಟ್ಸ್ನ ನೀವು, ನಿಮ್ಮ ಸ್ಕಿಲ್ಸ್ನ ನೀವು ತುಂಬಾ ಕ್ವೆಶ್ಚನ್ ಮಾಡೋದು ಜಾಸ್ತಿ. ಯಾಕೆಂದರೆ ಹೊರಗಡೆ ಅವರು ಒಪ್ಕೊಳ್ಳಿಲ್ಲ ಅಂದರೆ ನಿಮಗೆ ಏನು ವ್ಯಾಲ್ಯೂ ಇಲ್ಲ ಅನ್ನೋ ಥರ
ಸೊ ದಟ್ ಈಸ್ ವಾಟ್ ಇವತ್ತು ನಿಮ್ಮ ಗೈಡೆನ್ಸು ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರಿಂದ ಟರ್ನ್ ಯೋರ್ ಗೇಸ್, ನಿಮ್ಮ ದೃಷ್ಟಿನ ಹೊರಗಡೆಯಿಂದ ಒಳಗಡೆಗೆ ತಂದ್ಕೊಳ್ಳಿ, ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳಿ, ನಿಮಗೆ ಖುಷಿ ಕೊಡ್ತಾ ಇದೆಯಾ, ನಿಮಗೆ ತೃಪ್ತಿ ಸಿಗ್ತಾ ಇದೆಯಾ, ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ದೆನ್ ಇಟ್ ಈಸ್ ಡನ್. ಓಕೆ, ಹೊರಗಡೆ ಅವ್ರು ಏನು ಹೇಳ್ತಾರೆ, ಏನು ಕೇಳ್ತಾರೆ, ಯು ಆರ್ ನಾಟ್ ಬಾದರ್ಡ್. ನಿಮ್ಮ ಇನ್ಸ್ಪಿರೇಷನನ್ನು ನೀವು ಫಾಲೋ ಮಾಡಿ, ನಿಮ್ಮ ಮ್ಯೂಸ್ನ ನೀವು ಫಾಲೋ ಮಾಡಿ. ಮ್ಯೂಸ್ ಅಂದರೆ ಏನನ್ನಾದರೂ ಮುಂದೆ ಇಟ್ಕೊಂಡು ಕತೆ ಬರೆಯೋದಕ್ಕೆ ಯಾವುದನ್ನಾದರೂ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಬರೀತಾರಲ್ಲ ಅದನ್ನು. ಸೊ ನಿಮ್ಮ ಹಾರ್ಟನ್ನು ನೀವು ಇನ್ಸ್ಪಿರೇಷನ್ ಆಗಿ ಇಟ್ಕೊಳ್ಳಿ. ಆ್ಯಕ್ಚುಲಿ ಯು ಆರ್ ದ ಮ್ಯೂಸ್, ಯು ಆರ್ ದ ಇನ್ಸ್ಪಿರೇಷನ್, ಯು ಆರ್ ದ ಸಾಂಗ್, ಯು ಆರ್ ದ ಬ್ಯೂಟಿಫುಲ್ ಲಿರಿಕ್. ಓಕೆ, you are that rose petal. Oh my god, you are amazing. ಗ್ರೂಪ್ ನಂಬರ್ 2, ದಯವಿಟ್ಟು ಅದನ್ನು ಒಪ್ಕೊಳ್ಳಿ. ನಿಮ್ಮ ಟ್ಯಾಲೆಂಟ್ಸ್ನ, ನಿಮ್ಮ ಸ್ಕಿಲ್ಸ್ನ. ಯು ಆರ್ ಅಮೇಝಿಂಗ್. ಓಕೆ, ಸೊ ಅದನ್ನು ನೆನಪಿಸೋದಕ್ಕೆ ಇವತ್ತು ಈ ಪರ್ಟಿಕ್ಯುಲರ್ ಅಸೆಂಡೆಡ್ ಮಾಸ್ಟರ್ ಬಂದಿದ್ದು. ಓಪನ್ ಯೋರ್ ಹಾರ್ಟ್, accept your gift, love yourself, fall in love with your art, fall in love with your creation, fall in love with your life. Okay, and you are here to create magic. Group number 2, adu important message, you are here to create magic and don't stop yourself. Nimmana ನೀವು ಡೌಟ್ ಪಟ್ಕೋಬೇಡಿ. you are amazing, you are super, I love you all so very much. all right, so ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಆಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ ಖುಷಿಯಾಗಿರಿ. ನಿಮ್ಮ ಇನ್ನಸೆಂಟ್ನ, ನಿಮ್ಮ ಸ್ಮೈಲ್ನ, ನಿಮ್ಮ ಖುಷಿನ, ನಿಮ್ಮ ಪ್ರೀತಿನ, ಹಿಂಗೆ ನಿಮ್ಮ ನಗುನ ಈ ಪ್ರಪಂಚಕ್ಕೆ ಹಂಚ್ತಾ ಇರಿ. ಯು ಆರ್ ಅಮೇಝಿಂಗ್ಲಿ ಮ್ಯಾಜಿಕಲ್ ಕರಿಸ್ಮ್ಯಾಟಿಕ್ ಬೀಯಿಂಗ್. ಓಕೆ, ಸೊ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.